ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, ನಾನು ಈ ಸ್ಯಾರಿ ಆಲ್ರೆಡಿ ನಿಮಗೆ ತೋರಿಸಿದ್ದೆ, ಮೀಶೋದಲ್ಲಿ ತಗೊಂಡಿದ್ದು. ಆದರೆ ಫ್ರೆಂಡ್ಸ್, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಓನ್ಲಿ 240 ರುಪೀಸು, 250 ರೂಪಾಯಿ. ನೋಡಿ, ಸೆರಗಲ್ಲಿ ಕುಚ್ಚಿದೆ. ಸುಮ್ಮನೆ ಫ್ರೆಂಡ್ಸ್, ಇವತ್ತು ನಾನು ಉಟ್ಕೊಂಡೆ. ಇದನ್ನೇನು ನಾನು ಹಬ್ಬಕ್ಕೆ ಅದಕ್ಕೆ ಇದಕ್ಕೆ ಅಂತ ತಗೊಂಡಿರಲಿಲ್ಲ. ಈ ಸ್ಯಾರಿ ಡಿಸೈನ್ ಬಂದಾಗ ನನಗೆ ತಗೊಳಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ನಾನು ಫ್ರೆಂಡ್ಸ್ ಈ ಸ್ಯಾರಿನ ತಗೊಂಡೆ ಅಷ್ಟೇ, ಇನ್ನೇನಿಲ್ಲ. ಹಂಗಾಗಿ ಫ್ರೆಂಡ್ಸ್, ಬನ್ನಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, 3 ಡೇಸಿಂದ ನಾನು ಯಾವ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಇನ್ನು ಫ್ರೆಂಡ್ಸ್, ನಿಮಗೆ ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ, ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಇನ್ನು ಫ್ರೆಂಡ್ಸ್, ನಂದು ಇವತ್ತು ಡೈಲಿ ರೋಟೀನ್ ಬಗ್ಗೆ ಸ್ವಲ್ಪನೇ ಮಾತಾಡ್ತೀನಿ, ಜಾಸ್ತಿ ಮಾತಾಡೋಲ್ಲ ಫ್ರೆಂಡ್ಸ್. ಇವತ್ತು ಸ್ಯಾಟರ್ಡೇ, ನಾನು ಕೆಲಸ ಮುಗಿಸ್ಕೊಂಡೇ ಬಂದೆ. ಇವತ್ತೇನು ನಾನು ಮಲ್ಕೊಳ್ಳಿಲ್ಲ ಬಂದು, ಯಾಕೆಂದರೆ ಸ್ವಲ್ಪ ನನಗೆ ಕೆಲಸ ಇತ್ತು. ಡೈಲಿ ಬಂದ ತಕ್ಷಣ ಮಲ್ಕೊಂಡ್ರೆ ಫ್ರೆಂಡ್ಸ್ ನಂದು ಏನು ಕೆಲಸನೇ ಆಗೋಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಬಂದ ತಕ್ಷಣವೇ ದೋಸೆಗೆ ನೆನೆಸಿದೆ. ನಾಳೆ ಸಂಡೇನೂ ನನಗೆ ಕೆಲಸ ಇದೆ ಫ್ರೆಂಡ್ಸ್. ದೋಸೆಗೆ ರುಬ್ಬಿ ಸ್ವಲ್ಪ ಪಾತ್ರೆ ಇತ್ತು, ವಾಶ್ ಮಾಡಿ ಆಮೇಲೆ ಒಂದು ಅರ್ಧ ಅವರ್ 1 ಅವರು ನಾನು ನನ್ನ ಮಗಳು ಏನೇನೋ ಮಾತಾಡ್ತಾಯಿದ್ದೆ ಫ್ರೆಂಡ್ಸ್. ಯಾಕಂದರೆ ನಾವು ನೆಕ್ಸ್ಟ್ ವೀಕು ನಮ್ಮ ಅಣ್ಣನ ಮಗಳದ್ದು ಒಂದು ಮದುವೆ ಐತೆ, ಹೋಗಬೇಕಿತ್ತು. ಅದ್ರ ಬಗ್ಗೆ ಮಾತಾಡ್ತಾಯಿದ್ದು. ಆದರೆ ಫ್ರೆಂಡ್ಸ್, ಮದುವೆ ಬಂದು ಮೈಸೂರು ಹತ್ರ ಟಿ ನರಸೀಪುರಕ್ಕೆ ಹೋಗಬೇಕು, ಬೆಳಗ್ಗೆನೇ ಎದ್ದು ಹೋಗಬೇಕು. ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ದು. ಏನು ಮಾಡೋದು ಫ್ರೆಂಡ್ಸ್, ಈ ಕೆಲಸದ ಬಿಸಿಲಿ ನಾವು ಎಲ್ಲಾದರೂ ಹೋಗಬೇಕು, ಎಲ್ಲಾದರೂ ಬರಬೇಕು ಅಂದರೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನಿಮಗೇನೆ ಗೊತ್ತು. ಇನ್ನು ಫ್ರೆಂಡ್ಸ್, ಮಳೆ ಏನೋ ಇವಾಗ ಒಂದು ಸ್ವಲ್ಪನೇ ಬಂತು, ಮತ್ತೆ ಸ್ಟಾಪ್ ಆಯಿತು. ಬರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಹಂಗಾಗಿ ಫ್ರೆಂಡ್ಸ್, ನನಗೆ 3 ಡೇಸಿಂದ ವೀಡಿಯೋ ಮಾಡೋಕ್ಕೆ. ಇನ್ನು ಬೆಳಗ್ಗೆ ಫ್ರೆಂಡ್ಸ್, ನಾನು ಆಲ್ರೆಡಿ ಉಪ್ಪಿಟ್ಟು ಮಾಡಿದ್ದೆ, ನನ್ನದೊಂದು ಮಿನಿ ಲಾಗ್ ಹಾಕಿದೆ. ಇನ್ನೇನು ಫ್ರೆಂಡ್ಸ್, ಇವತ್ತು 23 ಅಲ್ವಾ? ಕರೆಕ್ಟ್, ಇವತ್ತು 23. ಇನ್ನೇನು ಫ್ರೆಂಡ್ಸ್, ಇನ್ನೊಂದು 4-5 ದಿವಸ ಬಂದರೆ ನನ್ನ ಚಾನಲ್ ಶುರುವಾಗಿ 1 ವರ್ಷ ಆಗೋಯ್ತು. ಇವಾಗ ನನಗೇನು ಅನ್ನಿಸ್ತಾ ಇದೆ ಅಂದರೆ ಫ್ರೆಂಡ್ಸ್, ಇವಾಗ ನಮ್ಮದು 1 ವರ್ಷಕ್ಕೆ ಮಾನಿಟೈಸೇಷನ್ ಆಗಲಿಲ್ಲ ಅಂದರೆ ಇಷ್ಟು ದಿವಸ ಮಾಡಿರೋ ವಾಚ್ ಅವರೆಲ್ಲ ಹೋಗುತ್ತೆ ಅಂತ ಒಬ್ಬೊಬ್ರು ಹೇಳ್ತಾರೆ. ಇನ್ನು ಫ್ರೆಂಡ್ಸ್, ಸಬ್ಸ್ಕ್ರೈಬರ್ ಏನೂ ಹೋಗಲ್ಲ ಅಂತ ಅದು ನನಗೂ ಗೊತ್ತಿರೋ ವಿಷಯನೇ. ಆದರೆ ವಾಚ್ ಅವರ್ಸ್ ಹೋಗುತ್ತೆ ಅಂತ ಇದ್ದಾರೆ ಫ್ರೆಂಡ್ಸ್. ಮೇಯ್ನ್ ನಮಗೆ 4,000 ವಾಚ್ ಅವರ್ಸ್ ಆಗಬೇಕು. ಇದು ಫ್ರೆಂಡ್ಸ್, ನಾನು ಸರಿಯಾಗಿ ವೀಡಿಯೋನು ನಾನು ಮಾಡೋಕ್ಕಾಗಲಿಲ್ಲ. ವೀಡಿಯೋ ಹಾಕಿದರೆ ಅದು ವಾಚ್ ಅವರ್ಸ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಇರಲಿ ಬಿಡಿ, ಪರವಾಗಿಲ್ಲ, ನಿಧಾನಕ್ಕೆ ಆಗಲಿಲ್ಲ, ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ನಾನು ಹಂಗಾಗಿ ಅದೊಂದು. ಇನ್ನು ಫ್ರೆಂಡ್ಸ್, ನಂದು ಇವತ್ತಿಗೆ 8,65,000 ಬರ್ತಾಯಿದೆ ನನ್ನ ಫಾಲೋವರ್ಸು. ಅದೊಂದು ಫ್ರೆಂಡ್ಸ್ ನನಗೆ ತುಂಬಾ ಖುಷಿಯಾಗುತ್ತೆ. ನನ್ನ ವೀಡಿಯೋನ ನಾನು ಎಷ್ಟು ದಿವಸ ಆದಮೇಲೆ ಹಾಕಲಿ, ನಾನೊಂದು ರೀಲ್ಸ್ ಮಾಡಲಿ, ಎಷ್ಟು ಜನ ನೋಡ್ತೀರಿ, ನಿಮಗೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನನಗೆ ಅದೊಂದು ತುಂಬಾ ಖುಷಿಯಾಗುತ್ತೆ. ಇನ್ನು ಫ್ರೆಂಡ್ಸ್, ನಾನು ಈ ಸ್ಕ್ರೀನ್ನ ಏನಕ್ಕೆ ತೆಗೆದಿಲ್ಲ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಇನ್ನೇನು ಫ್ರೆಂಡ್ಸ್, ಇನ್ನೊಂದು 3-4 ಡೇಸ್ ಬಂದರೆ ಆಲ್ರೆಡಿ ಗೌರಿ ಹಬ್ಬ ಬಂದೋಯ್ತು ಫ್ರೆಂಡ್ಸ್. ಗೌರಿ ಹಬ್ಬ ಬಂದರೆ ಹೆಣ್ಮಕ್ಳಿಗೆ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ. ಯಾಕೆ ಅಂದರೆ ಎಲ್ರಿಗೂ ಅವ್ರ ತಂದೆ ಮನೆಯಿಂದ ಬಾಗಿನ ಕೊಡ್ತಾರೆ. ಇನ್ನು ಹೊಸ್ದಾಗಿ ಮದುವೆ ಆಗಿರೋರ್ಗಂತೂ ತುಂಬಾ ಖುಷಿ. ಅವ್ರಿಗೆಲ್ಲ ಗಿಫ್ಟು ಮತ್ತು ಕರ್ಕೊಂಡೋಗೋದು, ಮನೆಗೆ ಕರ್ಕೊಂಡು ಬರೋದು, ಇದೆಲ್ಲ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್, ಒಬ್ಬೊಬ್ರದ್ದು ಒಂದೊಂದು ಥರ ಈ ಥರ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್, ತುಂಬಾ ಖುಷಿಯಾಗುತ್ತೆ. ಇನ್ನೇನು ಗೌರಿ ಹಬ್ಬ ಬಂತು ಫ್ರೆಂಡ್ಸ್. ನಮ್ದು ಆಲ್ರೆಡಿ ನಾವೇನು ನಮ್ಮ ಅಮ್ಮನ ಮನೆಗೆಲ್ಲ, ಈಗ ನಮ್ಗೆ ಆಲ್ರೆಡಿ ಏಜ್ ಆಯಿತು. ನೀವು ನಮ್ಮ ಮಕ್ಕಳೇ ಆಲ್ರೆಡಿ ವಯಸ್ಸಿಗೆ ಬಂದಿದ್ದಾರೆ ಅಂದರೆ ನೀವು ತಿಳ್ಕೊಳ್ಳಿ. ಹಂಗಾಗಿ ಫ್ರೆಂಡ್ಸ್, ನಾನು ವರ್ಷವೂ ಗೌರಿ ಗಣೇಶನ ಕೂರಿಸ್ತೀನಿ. ನನ್ನ ಹಳೆ ವೀಡಿಯೋದಲ್ಲೆಲ್ಲ ನಾನು ಗೌರಿ ಗಣೇಶಂದು ಹಾಕಿದ್ದೀನಿ, ಹಳೆ ಚಾನಲಲ್ಲಿ. ಇನ್ನು ಫ್ರೆಂಡ್ಸ್, ಈ ವರ್ಷವೂ ನಾನು ಲಕ್ಷ್ಮೀ ಹಬ್ಬ ಆದಮೇಲೆ ಏನು ಇದಿಟ್ಟಿದ್ದು ಗೌರಿ ಗಣೇಶಂದು ಹೋದ ವರ್ಷದ ವೀಡಿಯೋ ಇದರಲ್ಲಿ ಹಾಕಿದ್ದೀನಿ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಈ ವರ್ಷವೂ ಹಾಕ್ತೀನಿ, ನೋಡೋಣ ಫ್ರೆಂಡ್ಸ್ ಯಾವ ಥರ ತತ್ತೀನಿ ಈ ಸಲ ಅಂತ ಗೊತ್ತಿಲ್ಲ. ನೋಡೋಣ. ನನ್ನ ಮಗಳು ಸಿಂಪಲ್ಲಾಗೆ ತರೋಣ ಅಂತೇಳಿ ಫ್ರೆಂಡ್ಸ್, ನಾನು ಏನೊಂದು ಸಿಂಪಲ್ಲಾಗೆ ತರೋಣ ಅಂತ ಹೋಗ್ತೀನಿ, ಅದು ಗ್ರ್ಯಾಂಡ್ ಆಗುತ್ತೆ ಫ್ರೆಂಡ್ಸ್. ನೀವು ಏನಂದರೆ, ನಾವು ಗೌರಿ ಗಣೇಶನ ಮನೆಗೆ ತರಬೇಕು ಅಂದರೆ ಏನಿಲ್ಲ ಫ್ರೆಂಡ್ಸ್, ಗಣೇಶ ವಿಘ್ನ ವಿನಾಶಕ, ಅವನಿಗೆ ಯಾವುದು ವಿಘ್ನಗಳಾಗಬಾರ್ದು. ಇವಾಗ ನೋಡಿ, ನಾವು ಪೀರಿಯಡ್ಸ್ ಆಗಿರೋದಿರ್ಬೋದು, ಮನೇಲಿ ಮುಟ್ಟು ತಟ್ಟಾಗಿರ್ಬೋದು, ನೀವು ಬೆಳಗ್ಗೆ ತಂದು ಸಂಜೆ ಬಿಡಿ, ಏನು ತೊಂದರೆ ಇಲ್ಲ. ಆದರೆ ಫ್ರೆಂಡ್ಸ್, ಏನು ಮೈಲಿಗೆ ಮಡಿನ ನಾವು ಮಾಡಬಾರ್ದು, ಅಷ್ಟೇ ನಿಷ್ಠೆಯಿಂದ ಮಾಡಬೇಕು ಫ್ರೆಂಡ್ಸ್. ನಾನು ಆಲ್ರೆಡಿ ಒಂದು 10-12-13 ವರ್ಷನೇ ಆಯ್ತೇನೋ ನಾನು ಗಣೇಶನ ಇರ್ಬೇಕಾರೆ ಫ್ರೆಂಡ್ಸ್. ಏನಿಲ್ಲ, ನನ್ನ ಮನಸ್ಸಲ್ಲಿ ನಾನೇ ಅಂದ್ಕೊಂಡೆ, ಎಲ್ಲರೂ ಗಣೇಶನ ಕೂರಿಸ್ತಾ ಇದ್ರಲ್ಲ, ನಾನೊಂದು ಚಿಕ್ಕ ಗಣೇಶನಾದರೂ ನಮ್ಮ ಮನೇಲಿ ಕೂರಿಸ್ಬೇಕು ಅಂತ ನನಗೆ ಆಸೆ ಆಯಿತು. ನಾನು ಯಾವ ಶಾಸ್ತ್ರನೂ ಕೇಳಲಿಲ್ಲ. ಇನ್ನು ಫ್ರೆಂಡ್ಸ್, ನಾವು ಆಲ್ರೆಡಿ ಲಿಂಗಾಯತರು ಪೂಜೆ ಮಾಡೋರೆ, ಎದ್ದು ಬಿದ್ದು ನಮ್ಮದು ಶಿವ ಮತ್ತು ವೀರಭದ್ರೇಶ್ವರ ಆಲ್ರೆಡಿ ಪೂಜೆ ಮಾಡ್ತೀವಿ, ನಿಮಗೆ ಗೊತ್ತು. ಹಂಗಾಗಿ ಫ್ರೆಂಡ್ಸ್, ಅದ್ರ ಬಗ್ಗೆ ಏನು ನಾವು ಹೇಳೋ ಹಾಗಿಲ್ಲ. ಹಂಗೆ ಮಾಡಿದೆ, ನನಗೇನು ಹಂಗೆ ದೇವ್ರು ಒಳ್ಳೆಯದೇ ಮಾಡಿದ್ದಾನೆ ಫ್ರೆಂಡ್ಸ್. ನೋಡಿ,
ಅವನು ನಮ್ಗೆ ಏನೇ ಆಸ್ತಿ ಹಣ ಕೊಟ್ಟಿಲ್ಲ ಅಂದರೂ ಆರೋಗ್ಯ ಕೊಟ್ಟಿದ್ದಾನೆ, ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ, ಕೆಲಸ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಇನ್ನು ಇದಕ್ಕಿಂತ ನಮಗಿನ್ನೇನು ಬೇಕು ಫ್ರೆಂಡ್ಸ್? ಇದೇ ಮೇಯ್ನ್ ಅಲ್ವ ನಮಗೆ. ಹಂಗಾಗಿ ನಾನು ಗೌರಿ ಗಣೇಶನ ಆಲ್ರೆಡಿ 12-13 ವರ್ಷದಿಂದಲೂ ಕೂರಿಸ್ತೀನಿ. ನನಗೆ ತಿಳಿದಾಗಿಂದ ಫ್ರೆಂಡ್ಸ್, ನಾನು ಯಾವಾಗಲೇ ಆಗಲಿ ಗೌರಿ ಗಣೇಶನ ಕೂರಿಸಿದ್ರೆ 3 ದಿವಸ ಬಿಡಲ್ಲ. ಯಾಕೆ ಗೊತ್ತಾ? ನನಗೆ 3 ದಿವಸ ತನಕ ಇಡಬೇಕು ಅಂತ ಆಸೆ. 3 ದಿವಸ ಯಾಕೆ ಇಡ್ತೀನಿ ಅಂದರೆ, ಗಣೇಶ ಬರೋದೇ ವರ್ಷಕ್ಕೊಂದ್ಸಲ ನಮ್ಮ ಮನೆಗಳಿಗೆ. ಏನಕ್ಕೆ ಅಷ್ಟು ಬೇಗ ಬಿಡೋದು? ಹೋದ ವರ್ಷ ಫ್ರೆಂಡ್ಸ್ ನಾನದು ಚಿಕ್ಕ ಗಣೇಶನ ತಗೊಳ್ಳೋಣ ಅಂದ್ಕೊಂಡಿದ್ದೆ, ವರ್ಷದ ತನಕ ಇಟ್ಟು ಪೂಜೆ ಮಾಡೋಕ್ಕೆ. ಇನ್ನು ಮಾಮೂಲಿ ಅದೇನು ಮನೇಲಿ ಇಟ್ಟು ದೇವ್ರ ಮನೇಲಿ ಪೂಜೆ ಮಾಡಿದ್ರೆ ಅದೇ ತರೋಕ್ಕಾಗಲಿಲ್ಲ ಫ್ರೆಂಡ್ಸ್. ಆದರೆ ಈ ವರ್ಷ ಅನ್ಕೋತಾ ಇದ್ದೀನಿ, ಒಂದು ಸ್ಮಾಲ್ ಚಿಕ್ಕ ಗಣೇಶನ ತರಬೇಕು ಅಂತ. ತಂದರೆ ಫ್ರೆಂಡ್ಸ್ ನಾನು ನಿಮಗೆಲ್ಲ ಆಲ್ರೆಡಿ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ನಾವು ಮಾಮೂಲಿ ಗೌರಿ ಗಣೇಶನ ನಾನು ಯಾವಾಗ ಗೌರಿ ಹಬ್ಬ ಬರುತ್ತೆ ಆವಾಗಲೇ ನಾನು ಫ್ರೆಂಡ್ಸ್ ಗಣೇಶನೂ ತಂದುಬಿಡ್ತೀನಿ. ನಾನು ಗೌರಿನೇ ಬೇರೆ ಗಣೇಶನೇ ಬೇರೆ ಥರಲ್ಲ. ಇನ್ನು ನಮ್ಮ ಸಿಸ್ಟ್ರ್ ಎಲ್ಲರೂ ಕೂರಿಸ್ತಾರೆ, ಅವರು ಸೇಮ್ ಅದೇ ಥರ ಮಾಡೋದು, ನಾನು ಹಂಗೆ ಮಾಡ್ತೀನಿ ಫ್ರೆಂಡ್ಸ್. 3 ದಿವ್ಸಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಮನೇಲಿ ಒಂದು ದೇವ್ರ ಪೂಜೆ ಅಂದರೆ ಎಷ್ಟು ಖುಷಿ, ಅದರಲ್ಲೂ ಗೌರಿ ಗಣೇಶ ಅಂದರೆ ಎಲ್ರಿಗೂ ಖುಷಿ ಫ್ರೆಂಡ್ಸ್. ಈ ಗೌರಿ ಗಣೇಶದಲ್ಲಿ ಗಂಡು ಮಕ್ಕಳಂತೂ ಎಷ್ಟು ಡ್ಯಾನ್ಸ್ ಮಾಡ್ತಾರೆ, ಎಷ್ಟು ದುಡ್ಡೆಲ್ಲನೂ ಕಲೆಕ್ಟ್ ಮಾಡಿ ಗೌರಿ ಗಣೇಶನ ಕೂರಿಸ್ತಾರೆ. ನಾನಂತೂ ನಿಮ್ಗೆ ಹೇಳಲೇಬಾರ್ದು. ಇನ್ನು ಅದೊಂದಾಯಿತು ಫ್ರೆಂಡ್ಸ್. ಇವತ್ತು ಸಾಟರ್ಡೆ ಒಂದು ದೊಡ್ಡ ಬಾಣಸ್ವಾಡಿ ಹತ್ರ ಒಂದು ಆಂಜನೇಯ ಟೆಂಪಲ್ ಇದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಅಲ್ಲಿಗೆ ಯಾವಾಗಾದರೂ ಹೋದರೆ ನಾನು ಮಾಮೂಲಿ ಚಿಕ್ಕ ಸ್ಮಾಲ್ ವೀಡಿಯೋ ಮಾಡ್ತೀನಿ. ಫುಲ್ ಆ ದೇವಸ್ಥಾನದ್ದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನನಗೆ ಟೈಮ್ ಇಲ್ಲ. ಯಾವಾಗಾದರೂ ಹೋದರೆ ನಿಮ್ಗೆ ಹೇಳ್ತೀನಿ. ಅಲ್ಲಿ ಫ್ರೆಂಡ್ಸ್ ಶಿವ ಇದೆ, ರಾಮ ಇದೆ, ಆಂಜನೇಯ ಇದೆ, ಎಲ್ಲ ದೇವ್ರುಗಳು ಅದರಲ್ಲೇ ಇದೆ. ಇನ್ನು ಫ್ರೆಂಡ್ಸ್ ನಾನು ಇವತ್ತು ಹೋಗಿದ್ದೆ ಫ್ರೆಂಡ್ಸ್. ಏನೋ ನನ್ನ ಪುಣ್ಯ, ಇವತ್ತು ನಾನು ಹೋಗಿದ್ದಕ್ಕೆ ಊಟ ಸಿಕ್ತು, ಪ್ರಸಾದ. ಅಲ್ಲಿ ಫ್ರೆಂಡ್ಸ್ ಊಟ ಏನು ಕೊಡ್ತಾರೆ ಅಂದರೆ ಅನ್ನ, ಸಾಂಬಾರು, ಮುದ್ದೆ ಮತ್ತು ಮೊಸರನ್ನ ಕೊಡ್ತಾರೆ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಇರುತ್ತೆ. ನಾನು ಹೋಗಿದ್ದೆ ಫ್ರೆಂಡ್ಸ್. ಯಾಕೆಂದರೆ ನಾನು ನನ್ನ ಕೈ ಇದಾದಾಗ ನಮ್ಮ ಮನೆ ದೇವರು ವೀರಭದ್ರೇಶ್ವರಿಗೂ ಹರಿಸ್ಕೊಂಬಂದೆ. ಅಲ್ಲಿಗೆ ಹರಿಸ್ಕೊಂಡು ಬಂದಾಗ ಫ್ರೆಂಡ್ಸ್ ನನಗೊಂದು 50% ಹುಷಾರಾಯಿತು ನೋಡಿ. ನನ್ನ ಕೈಯೆಲ್ಲ ಆವಾಗ ಊತ ಬರ್ತಾಯಿತ್ತು. ಆಮೇಲೆ ಫ್ರೆಂಡ್ಸ್ ಬೆಳಗ್ಗೆ ಇದ್ದರೆ ನನಗೆ ಕೆಲಸ ಮಾಡೋಕ್ಕೆ ಅಷ್ಟು ಸಂಕಟ ಆಗ್ತಾಯಿತ್ತು. ಅಯ್ಯೋ ಹೆಂಗಪ್ಪ ಕೆಲಸ ಮಾಡೋದು ಅಂತ ಇದೆ. ಆದರೆ ಫ್ರೆಂಡ್ಸ್ ಈಗ ನನಗೆ ಆಗಿರೋ ಅನುಭವ ನಿಮಗೆ ಒಂದು 50% ನನಗೆ ನೋವಿಲ್ಲ ಫ್ರೆಂಡ್ಸ್. ನನ್ನ ದೇವ್ರಿಗೂ ನಾನೊಂದು ಅರ್ಕೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೋದಾಗ ನಿಮಗೆ ನಾನು ಯಾವುದನ್ನೂ ಹೇಳ್ದೇ ಇರಲ್ಲ. ಮತ್ತು ಇಲ್ಲೂ ಒಂದು ಅರ್ಕೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಂಜನೇಯಂಗೆ. ಅದನ್ನು ನಾನು ತೀರಿಸಿ ಬಂದಮೇಲೆ ನಿಮಗೆ ಹೇಳ್ತೀನಿ. ಇನ್ನು ಫ್ರೆಂಡ್ಸ್ ಅವರು ಹೇಳಿದರು ಒಂದು 5 ವಾರ ಇವತ್ತು ಫ್ರೆಂಡ್ಸ್ ಅದು ದೇವ್ರದ್ದು ಅಭಿಷೇಕದ ನೀರು ಇಟ್ಟಿದ್ರು ಬಕೆಟಲ್ಲಿ. ನನಗೆ ಬಾಟ್ಲೇ ಸಿಕ್ಕಲಿಲ್ಲ ಫ್ರೆಂಡ್ಸ್ ಎಲ್ಲೂ. ಇಲ್ಲಾಂದ್ರೆ ತಂದು ಸ್ನಾನ ಮಾಡಬೇಕು ಅಂತ ಹೇಳಿದರು. ಅಲ್ಲಿ ಒಬ್ಬರು ನನಗೆ ಪೂಜಾರರು ಪರಿಚಯ ಆಗಿದ್ದಾರೆ. ಅವರು ಪಾಪ ಯಾವಾಗಲೇ ಹೋದರೆ ಚೆನ್ನಾಗಿದ್ದೀರಾ, ಹುಷಾರಾಗಿದ್ದೀರಾ, ತಗೊಂಡೋಗಿ ಆ ನೀರನ್ನ ಹತ್ರ. ಆದರೆ ಫ್ರೆಂಡ್ಸ್ ಏನು ಮಾಡೋದು, ನಾನು ಪರ್ಮಿಷನ್ ಟೈಮಲ್ಲಿ ಹೋದ್ನಲ್ಲ, ಹಂಗಾಗಿ ನನಗೆ ಬಾಟ್ಲು ಸಿಕ್ಕಲಿಲ್ಲ. ಹಂಗೆ ತಲೆ ಮೇಲೆ ಹಾಕ್ಕೊಂಡು ಕೈಗೆ ಸರಕೊಂಡು ಬಂದೆ. ಅದನ್ನು ಸ್ನಾನದ ನೀರಿಗೆ ಹಾಕ್ಕೊಂಡು ಒಂದು 5 ನಿಮಿಷ ಕೈನ ಇಟ್ಕೊಂಡು ಮಾಡ್ಕೊಂಡು ಅಂತ ಹೇಳಿದರು ಫ್ರೆಂಡ್ಸ್. 2-3 ವಾರ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ. ಇನ್ನು 1 ವಾರ ಹೋದರೆ ಫ್ರೆಂಡ್ಸ್, ಇದು ನಾನು ಇನ್ನೊಂದು ವಾರ ಹೋದರೆ 5ನೇ ವಾರ ನನಗೆ ದೃಷ್ಟಿ ತೆಗೆಸ್ಕೊಳ್ಳಿ ಅಂತ ಹೇಳಿದರು ಫ್ರೆಂಡ್ಸ್. ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ. ಇನ್ನೊಂದು ವಾರ ದೃಷ್ಟಿನ ತೆಗೆಸ್ಕೋಬೇಕು ಫ್ರೆಂಡ್ಸ್. 5 ವಾರ ನಾನು ದೃಷ್ಟಿ ತೆಗೆಸ್ಕೊಂಡು ಆಮೇಲೆ ನಾನೊಂದು ಅರ್ಕೆ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೆಲ್ಲ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್. ಒಬ್ಬರಿಗೆ ಒಳ್ಳೆಯದಾದರೆ ಹೇಳೋದ್ರಲ್ಲಿ ತಪ್ಪೇನಿದೆ. ಅದು ದೊಡ್ಡ ಬಾಣಸ್ವಾಡಿದೆ ಅದು ಫ್ರೆಂಡ್ಸ್. ಆದರೆ ತುಂಬ ಚೆನ್ನಾಗಿದೆ. ಆಮೇಲೆ ಫ್ರೆಂಡ್ಸ್ ಅದು ಹನುಮ ಜಯಂತಿ ದಿನ ಅದರಲ್ಲಿ ಕಣ್ಣಲ್ಲಿ ನೀರು ಬರುತ್ತಂತೆ, ಆನಂದ ಬಾಷ್ಪ ಬರುತ್ತಂತೆ. ನನಗೂ ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಆದರೆ ಆವಾಗ ಏನಾದರೂ ಮಾಡಿ ಈ ಸಲ ಹೋಗಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನೇನಾದರೂ ಹೋದರೆ ಖಂಡಿತ ಅಲ್ಲಿ ನಾನು ವೀಡಿಯೋ ಮಾಡಿದೆ ಅಂತೂ ಬರೋಲ್ಲ, ನಿಮಗೆ ಗೊತ್ತೇ ಇರುತ್ತೆ. ನಾನು ಎಲ್ಲೋದ್ರೂ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೋಡೋಣ, ಏನಾದರೂ ಹೋದರೆ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ಇವತ್ತು ಅಲ್ಲಿಗೆ ಹೋಗಿದೆ. ಇಷ್ಟರ ಮಧ್ಯೆ ನಾನು ತಮ್ಮನಲ್ಲಿ ಏನು ಹಾಕಿದ್ದೀನಿ, ಏನೆಲ್ಲ ಮಾತಾಡ್ತೀನಿ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಇನ್ನೊಂದೇನು ಅಂದರೆ ನೋಡಿ ಫ್ರೆಂಡ್ಸ್, ಒಬ್ಬರ ಕೈ ಕೆಳಗೆ ಎಷ್ಟು ಸಾವಿರಾರು ಜನ ನಾವು ಅನ್ನ ತಿಂತೀವಿ ನೋಡಿ. ಇವರು ಸುಧಾಮೂರ್ತಿ ಅವ್ರದ್ದು ಹುಟ್ಟಿದ ದಿನ, ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ನನಗೆ ಅವತ್ತಿಂದ ಅದ್ರ ಬಗ್ಗೆ ಮಾತಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನೋಡಿ ಫ್ರೆಂಡ್ಸ್. ಅವರು ಎಷ್ಟು ಜನಕ್ಕೆ ಅನ್ನ ಕೊಟ್ಟಿದ್ದಾರೆ. ಅವರು ನೋಡಿ, ಸುಧಾ ಅಂದರೆ ಅವ್ರ ಹೆಸರು, ಮೂರ್ತಿ ನಾರಾಯಣ ಮೂರ್ತಿ ಅಂತ ಅವ್ರ ಹಸ್ಬೆಂಡ್ ಹೆಸರು. ಆಮೇಲೆ ಫ್ರೆಂಡ್ಸ್ ನೋಡಿ ಎಷ್ಟು ಒಂದು ಜನಕ್ಕೆ ಅನ್ನ ಕೊಟ್ಟಿದ್ದಾರೆ. ಮತ್ತು ಎಷ್ಟು ಕಂಪ್ನಿಗಳನ್ನ ಬೆಳೆಸಿದ್ದಾರೆ. ಎಂಫೋಸಿಸ್ ಅಂದ್ರೇ ಸುಧಾಮೂರ್ತಿ ಅಂತಾರೆ, ಸುಧಾಮೂರ್ತಿನೇ ಅಂದರೆ ಎಂಫೋಸಿಸ್ ಅಂತಾರೆ. ಇನ್ನು ಫ್ರೆಂಡ್ಸ್ ನೋಡಿ, ನನಗೂ ಒಂದು ಟೈಮಲ್ಲಿ ಅನಿಸ್ತಾಯಿತ್ತು, ಇದೇನಪ್ಪ ಇವ್ರು ಇಷ್ಟೊಂದು ಜನಕ್ಕೆ ಕೆಲಸ ಕೊಟ್ಟವರಲ್ಲ, ನಾವು ಅಲ್ಲೇ ಎಲ್ಲಾದರೂ ಇದ್ರೂ ಹೋಗೋದಿತ್ತಲ್ಲ ಅಂತ. ಇವತ್ತು ಫ್ರೆಂಡ್ಸ್ ನೋಡಿ, ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಂತಾರೆ ನೋಡಿ. ಅವರು ಯಾವಾಗ ಹೇಳ್ತಾರೆ, ನಾನು ಒಂದು ಸ್ಯಾರಿನೂ ತಗೊಳ್ಳಲ್ಲ, ನನಗೆಲ್ಲರೂ ಕೊಟ್ಟಿರೋ ಸ್ಯಾರಿನೇ ಉಟ್ಕೊತೀನಿ ನೋಡಿ. ಅವರು ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ಇವತ್ತು ಅನ್ನ ಹಾಕ್ತಾಯಿದ್ದಾರೆ. ಎಂಫೋಸಿಸ್ ಅಂದ್ರೇ ಅದು ಒಳ್ಳೆ ಕಂಪ್ನಿ.
ಒಳ್ಳೆ ಕಂಪ್ನಿ ಅದು. ಹಂಗಾಗಿ ಫ್ರೆಂಡ್ಸ್ ನೋಡಿ, ಅವರು ಇವತ್ತು ಅವರು ಹುಟ್ಟಿದ ದಿನನ ಅವರು ಅವತ್ತೇ ಆಚರಿಸ್ಕೊಂಡ್ರು. ನನಗೆ ಅವತ್ತಿಂದ ವೀಡಿಯೋ ಮಾಡೋಕ್ಕೆ ಫ್ರೆಂಡ್ಸ್ ಒಬ್ಬರು ಒಳ್ಳೇದು ಮಾಡಿದ್ದಾರೆ ಅಂದರೆ ಅದ್ರ ಬಗ್ಗೆ ನಮಗೆ ಮಾತಾಡೋಕ್ಕೆ ಎಷ್ಟೆಲ್ಲ ಖುಷಿ ಆಗುತ್ತೆ ಅಲ್ವಾ. ಇನ್ನೂ ಒಂದು ವೀಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್, ನಮ್ಮ ಯೂಟ್ಯೂಬರ್ಸು, ಅದನ್ನು ನಾನು ನಿಮಗೆ ಹೇಳ್ತೀನಿ ವೀಡಿಯೋದಲ್ಲಿ. ಹಂಗಾಗಿ ಫ್ರೆಂಡ್ಸ್ ನನಗಂತೂ ತುಂಬಾ ಖುಷಿ ಆಯಿತು. ಅವರ ಹುಟ್ಟಿದ ದಿನ ಎಷ್ಟೊಂದು ಜನ ಅವ್ರಿಗೆ ಹಾರೈಸಿದ್ರು, ಹರಿಸಿದ್ರು. ಫ್ರೆಂಡ್ಸ್ ನೋಡಿ, ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಬೋದು. 4 ಜನಕ್ಕೆ ಅನ್ನ ಹಾಕೋಷ್ಟು ಅವ್ರಿಗೆ ಶಕ್ತಿ ಕೊಟ್ಟಿದ್ದಾರೆ. ಎಷ್ಟೊಂದು ಜನ ಕೆಲಸ ಮಾಡ್ತಾರೆ. ಅಂಥವ್ರದ್ದು ಹುಟ್ಟಿದ ದಿನ ನಾವು ಅವ್ರಿಗೆಲ್ಲ ವಿಶ್ ಮಾಡದೆ ಹೋದರೆ ಏನಿದೆ. ಅವತ್ತೇ ನಾನೆಲ್ಲ ವಿಶ್ ಮಾಡಿದ್ದೀನಿ. ಅದ್ರ ಬಗ್ಗೆ ನನಗೆ ವೀಡಿಯೋ ಹಾಕೋಕ್ಕೆ ಸ್ವಲ್ಪನೇ ಲೇಟ್ ಆಯಿತು ಫ್ರೆಂಡ್ಸ್, ಇನ್ನೇನಿಲ್ಲ, ಕೆಲಸದ ಬಿಜಿಲಿ. ನಾನು ಫಸ್ಟ್ ಶಿಫ್ಟ್ ಇದ್ದರೆ ಫ್ರೆಂಡ್ಸ್, ಬೆಳಗ್ಗೆ ಹೊತ್ತು ಬೇಗ ಎದ್ದೇಳ್ತೀನಲ್ಲ, ಬಂದ ತಕ್ಷಣ ನಾನು ಮಲ್ಕೊಬಿಡ್ತೀನಿ. ನಾನು ಏನು ನೋಡೋಲ್ಲ ಫ್ರೆಂಡ್ಸ್. ಬಂದ ತಕ್ಷಣವೇ ನಾನು ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಡ್ರೆ ಹೋಗಿ ಮುಖ ವಾಶ್ ಮಾಡ್ಕೊಬಂದು ಚೆನ್ನಾಗಿ ಒಂದು 4 ಅವರ್ ಹೊಂದ್ಕೊಳ್ಳಿ. ಏನಿಲ್ಲ ಅಂದರೆ ಫ್ರೆಂಡ್ಸ್, ನಾನು 5 ಗಂಟೆಗೆ ಮಲ್ಕೋತೀನಿ ಅಂದ್ಕೊಳ್ಳಿ. 6, 7, 8, 9, ಒಂದು 10 ಗಂಟೆ, ಒಂದೊಂದು ದಿನ 11 ಗಂಟೆ ಆಗುತ್ತೆ. ಇನ್ನಂತೂ ಫ್ರೆಂಡ್ಸ್, ನಾನು ಮಲ್ಕೊಂಡಿದ್ರೆ ನನ್ನ ಮಗಳು ಬಂದು ಏನಾಯಿತು ಅಂತ ಎದ್ದೇಳ್ಸಲ್ಲ ಫ್ರೆಂಡ್ಸ್. ಅದೇ ನನಗೆ ಖುಷಿ. ಅವಳು ಪಾಡ್ಗೆ ಅವಳು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಕೂತಿರ್ತಾಳೆ. ಆಮೇಲೆ ಬರ್ತಾಳೆ ಕೇಳೋಕ್ಕೆ, ಮಮ್ಮಿ ಏನಾದರೂ ಮಾಡಬೇಕಾ ಅಂತ. ಹಂಗಾಗಿ ಫ್ರೆಂಡ್ಸ್, ಇವತ್ತೇನು ನಾನು ಬಂದು ಮಲ್ಕೊಳ್ಳಿಲ್ಲ, ಹೆಂಗೋ ಬೇಗ ಮಲ್ಕೊಳ್ಳೋಕ್ಕಾಗುತ್ತೆ. ಇನ್ನು ಆಲ್ರೆಡಿ ಪಾತ್ರೆ ತೊಳೆದಾಗಲೇ ನಾನು ಫ್ರೆಂಡ್ಸ್ ಅಡುಗೆ ಮಾಡಿಟ್ಬಿಟ್ಟೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಅವರು ಎಷ್ಟು ಬೆಳೆದಿದ್ದಾರೆ, ಎಷ್ಟೊಂದು ಜನ ಅವ್ರ ಹೆಸ್ರು ಹೇಳ್ಕೊಂಡು ಅನ್ನ ತಿಂತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ನಾವು ಒಂದು 10 ಜನಕ್ಕೆ ಕೆಲಸ ಕೊಡಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡಬೇಕು, ಎಷ್ಟು ಸಂಪಾದನೆ ಮಾಡಬೇಕು. ಇವತ್ತು ಅವ್ರ ಹೆಸ್ರು ಹೇಳ್ಕೊಂಡು ಎಷ್ಟು ಹೆಣ್ಮಕ್ಳು ನೋಡಿ ಅವ್ರನ್ನ ನೋಡಿ ಕಲಿಬೇಕು. ನೋಡಿ, ಅವರು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರೂ ಅವರು ಒಂಥರ ಹಳ್ಳಿ ಥರನೇ ನೋಡಿ, ಎಷ್ಟು ಬಳೆ ಕೈ ತುಂಬ ತೊಟ್ಕೊಂಡು ಎಷ್ಟು ಚೆನ್ನಾಗಿ ಅವ್ರನ್ನ ನೋಡಿದ್ರೆ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಒಬ್ಬೊಬ್ಬರು ಏನೂ ಇಲ್ಲದೇ ಇದ್ದರೂ ಏನೆಲ್ಲ ಶೋಕಿ ಮಾಡ್ತಾರೆ ನೋಡಿ, ಅವರು ಅಷ್ಟೆಲ್ಲ ಇದ್ರೂ ಎಷ್ಟು ಸಿಂಪಲ್ಲಾಗಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಕನ್ನಡದಲ್ಲೂ ಮಾತಾಡ್ತಾರೆ, ಎಲ್ಲ ಭಾಷೆ ಮಾತಾಡ್ತಾರೆ ನೋಡಿ. ಅವರು ಅವತ್ತು ಎಷ್ಟೊಂದೆಲ್ಲ ಮಾತಾಡಿದ್ರು, ಅವ್ರ ಬಗ್ಗೆ ಎಷ್ಟೊಂದು ಜನ ಮಾತಾಡಿದ್ರು. ಆಮೇಲೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಇವತ್ತು ಅವ್ರದ್ದು ಎಷ್ಟು ಕಂಪ್ನಿಗಳಿದೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಒಂದು ಮನುಷ್ಯ ಏನೂ ಇಲ್ಲದೆ ಎಲ್ಲನೂ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಇವತ್ತು ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಅಂದರೆ ಫ್ರೆಂಡ್ಸ್, ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಕೆಲಸಕ್ಕೋಸ್ಕರ ಎಷ್ಟೇ ಓದಿದ್ರೂ ಒಂದು ಸ್ವಲ್ಪ ಜನಕ್ಕೆ ಕೆಲಸ ಇರಲ್ಲ. ಈಗ ನೋಡಿ, ಓದಿದ ತಕ್ಷಣ ನೋಡಿ ಅವರು ಎಷ್ಟೊಂದು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಈಗ ಫ್ರೆಂಡ್ಸ್, ನನ್ನ ಕಣ್ಮುಂದೆನೇ ನೋಡ್ತೀನಿ, ಜಾಸ್ತಿ ಓದಿರೋರಿಗೆ ಪಾಪ 10,000 15,000 ಸಂಬಳ ತಗೋತಾ ಇರ್ತಾರೆ ಫ್ರೆಂಡ್ಸ್. ನಾವೇನು ಅಷ್ಟೊಂದು ಓದಲಿಲ್ಲ. ನಾನು ಹೇಳ್ತಾ ಇರೋದು ಓದಿರೋರ ಬಗ್ಗೆ. ಪಾಪ ಅವರು ಏನು ಮಾಡ್ತಾರೆ, ಈಗ ಅವರು ಎಜುಕೇಷನ್ನೇ ಬೇರೆ ಇರುತ್ತೆ, ಅವ್ರಿಗೆ ಸಿಗೋ ಕೆಲಸನೇ ಬೇರೆ ಇರುತ್ತೆ ಪಾಪ. ಆವಾಗ ಒಂದು ಸಲ ನನಗೆ ಬೇಜಾರಾಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಅದು ನೆನೆಸ್ಕೊಂಡ್ರೆ ಯಾಕೆ ಬೇಜಾರಾಗುತ್ತೆ ಅಂದರೆ, ಪಾಪ ಅಷ್ಟೊಂದು ಓದಿರ್ತಾರೆ, ಅವ್ರು ನೋಡಿದ್ರೆ ಕೆಲಸ ಇರಲ್ಲ. ದೇವ್ರು ಯಾಕೆ ಈ ಥರ ಮಾಡ್ತಾನೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳಬೇಕು ಅಂದರೆ, ಈ ತಾಯಿ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಮುಗಿಯಲ್ಲ. ಅವರ ಒಳ್ಳೆ ಕೆಲಸಕ್ಕೆ ಆ ದೇವರು ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಅವರ ಹುಟ್ಟಿದ ದಿನ ಅವರು ಎಷ್ಟು ಸಂತೋಷವಾಗಿರಲಿ ಅಂತ ಆವತ್ತೇ ನಾನು ವಿಶ್ ಮಾಡಿದ್ದೀನಿ. ಇನ್ನು ನಮ್ಮಂಥ 100 ಜನಕ್ಕೆ ಕೆಲಸ ಕೊಡಲಿ ಫ್ರೆಂಡ್ಸ್. ನೀವೆಲ್ಲ ಎಷ್ಟೊಂದು ಓದಿರೋರು ಇರ್ತೀರ. ಇವಾಗಿನ ಮಕ್ಕಳು ನಾನು ಇನ್ನೂ ಜಾಸ್ತಿ ಓದಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂಥವ್ರಿಗೆಲ್ರಿಗೂ ಅವರು ಕೆಲಸ ಕೊಟ್ಟಿದ್ದಾರೆ ಮತ್ತು ಎಜುಕೇಷನ್ ಮಾಡಿಸಿದ್ದಾರೆ. ಹಂಗಾಗಿ ಫ್ರೆಂಡ್ಸ್, ನನ್ನ ಕಡೆಯಿಂದ ಅವ್ರ ಬಗ್ಗೆ ಹೇಳೋಕ್ಕೆ ಪದನೇ ಇಲ್ಲ ಬಿಡಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಒಂದು ಹೆಂಗಸು ಇಷ್ಟೊಂದು ಸಿಂಪಲ್ಲಾಗಿದ್ದಾರೆ ನೋಡಿ ಫ್ರೆಂಡ್ಸ್. ನನಗೆ ಅದೇ ಆಶ್ಚರ್ಯ, ಎಷ್ಟು ಸಿಂಪಲ್ಲಾಗಿ ಯಾವಷ್ಟು ಬಳೆ ತೊಟ್ಕೊಂಡು ಯಾವ ಥರ ಸ್ಯಾರಿ ಹಾಕ್ಕೊಂಡು ಎಷ್ಟು ಅವರು ಯಾವ ಥರ ಇರ್ಬೋದು ಫ್ರೆಂಡ್ಸ್. ನಾನು ಹೇಳೋದು ಅದೇ ಅನ್ಕೋತೀನಿ ಮನಸ್ಸಲ್ಲಿ. ನೋಡಿ, ಅವರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ. ಅದರಲ್ಲಿ ಹಣ ಆಸ್ತಿ ಇದರಿಂದ ಏನೂ ಸಿಗಲ್ಲ. ಅವರೊಂದು ಮಾತು ಹೇಳಿದ್ದಾರೆ ನೋಡಿ, ಹಣದಿಂದ ಯಾವುದು ಸುಖ ನೆಮ್ಮದಿ ಯಾವುದು ಇರಲ್ಲ. ನಮ್ಗೆ ಇರಬೇಕಾಗಿರೋದು ಒಳ್ಳೆ ಗುಣ, ಒಳ್ಳೆ ನಡತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅದನ್ನಂತೂ ನಾವು ಎಷ್ಟು ನೆನೆಸ್ಕೊಂಡ್ರೂ ಸಾಲದು. ಅವ್ರು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ಫ್ರೆಂಡ್ಸ್. ಈಗ ನೋಡಿ, ಹಣ ಇಲ್ಲದೆ ಏನೂ ಆಗಲ್ಲ ಅಂತ ಸ್ವಲ್ಪ ಜನ ಅಂತೀವಿ, ಅದು ಸತ್ಯನೇ. ಆದರೆ ದುಡ್ಡೇ ಜೀವನ ಅಂತ ಅಲ್ವಲ್ಲ ಫ್ರೆಂಡ್ಸ್. ಸ್ವಲ್ಪ ಜನ ನೋಡಿ, ಬಡತನ ಇದ್ದಾಗ ಎಷ್ಟೆಲ್ಲ ಸುಖ ಪಡ್ತಾ ಇರ್ತಾರೆ. ಶ್ರೀಮಂತಿಕೆ ಬಂದಾಗಲೇ ಒಂಥರ ಅವ್ರ ಲೈಫ್ ಚೇಂಜ್ ಆಗುತ್ತೆ. ಆವಾಗ ಅವರೇನಂತಾರೆ, ಅಯ್ಯೋ ಫಸ್ಟೇ ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್. ಬೇರೆಯವ್ರ ಲೈಫಿಗೆ ನಾನೇ ಎಷ್ಟೋ ಸಲ ಅನ್ಕೋತಾ ಇರ್ತೀನಿ. ನನಗಾಗ 5,000 6,000 ಸಂಬಳ ಬರಬೇಕಾದ್ರೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ದೆ, ಎಷ್ಟೊಂದು ಖುಷಿ ಇದ್ದು, ಎಲ್ಲ ಸೇರ್ತಾ ಇದ್ದು.
ಯಾವಾಗಾದರೂ ಒಂದು ಹಬ್ಬ ಬಂದರೆ ಏನಾದರೂ ಬಂದರೆ ಇವಾಗ ನೋಡಿ ನಮಗೆ ಕೆಲಸನೂ ಬ್ಯುಸಿ ಆಗೋಯ್ತು, ನಮ್ಮ ಲೈಫು ಚೇಂಜ್ ಆಗೋಯ್ತು. ಆದರೆ ಯಾವಾಗೋ ಸಿಕ್ಕಿದ್ರೆ ಬೈಸ್ಕೊತಾ ಇರ್ತೀನಿ ಅವ್ರ ಹತ್ರ, ಹೋಗಿ ನೀನೇನು ಯಾವಾಗ ಫೋನ್ ಮಾಡಿದ್ರು ಅವ್ರಿಗೆ ಕೆಲಸ ಹೇಳ್ತಾ ಇರ್ತೀಯ, ಇವ್ರಿಗೆ ಕೆಲಸ ಹೇಳ್ತಾ ಇರ್ತೀಯ ಅಂತಾರೆ. ಆದರೆ ಏನು ಮಾಡೋದು ಫ್ರೆಂಡ್ಸ್, ನನಗೇನು ಜಂಬ ಬರಲಿಲ್ಲ. ಆದರೆ ಅವ್ರ ಹತ್ರ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ. ಪಾಪ ಅವರೇ ಫೋನ್ಗಳು ಮಾಡ್ತಾರೆ ನೆನೆಸ್ಕೊಂಡು. ಆವಾಗ ನಾನು ಅವ್ರಿಗೆ ಹೇಳ್ತೀನಿ, ಏನರೇ ಮಾಡೋದು, ನಾನು ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತಾಯಿದ್ದೀನಿ, ನಿಮ್ಗೆ ಏನರ ಈ ಥರ ಅಂದರೆ ಅವ್ರು ನನ್ನ ಅಂತಾರೆ, ಹಂಗಾರೆ ನಾವ್ಯಾರು ಕೆಲಸ ಮಾಡ್ತಲೇ ಇಲ್ವ, ನೀನು ಒಬ್ಬಳೇನ ಕೆಲಸ ಮಾಡೋದು ಅಂತಾರೆ. ಫ್ರೆಂಡ್ಸ್, ಅವ್ರವ್ರ ಕೆಲಸದ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ನಾನು ನನ್ನ ಫ್ರೆಂಡ್ಸ್ ಹೇಳಿದ್ರಲ್ಲ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ನನಗೂ ಆಸೆ ಇದೆ ಅವ್ರ ಹತ್ರ ಎಲ್ಲ ಮಾತಾಡಬೇಕು ಅಂತ. ನಮ್ಮದು ಪರಿಸ್ಥಿತಿ ಈ ಥರ ಆಯ್ತಲ್ಲ ಫ್ರೆಂಡ್ಸ್. ಎಷ್ಟೊಂದು ಜನ ಫ್ರೆಂಡ್ಸು ಬೈತಾ ಇರ್ತಾರೆ ನನಗೆ, ನೀನೇನು ಯಾವಾಗಲೂ ಫೋನ್ ಎತ್ತಿದ್ರೆ ಹಿಂಗೆ ಹಂಗೆ ಕೆಲಸ. ನಾನು ಏನು ಮಾಡಲಿ ಫ್ರೆಂಡ್ಸ್, ಯಾರ್ದಾದ್ರು ಫೋನ್ ಬಂದರೂ ನಮ್ಮ ಹುಡುಗ್ರಿಗೆ ಕೆಲಸ ಹೇಳ್ತಾ ಇರ್ತೀನಿ. ಹಂಗಾಗಿ ಫ್ರೆಂಡ್ಸ್, ಇಷ್ಟು ದೊಡ್ಡ ವ್ಯಕ್ತಿ ಬಗ್ಗೆ ನನಗೆ ಸ್ವಲ್ಪ ಮಾತಾಡಬೇಕು ಅನ್ನಿಸ್ತು. ಅವರ ಸರಳತೆ ಮತ್ತು ಅವ್ರ ಸಿಂಪಲ್ ಬಗ್ಗೆ ನನಗೆ ತುಂಬಾ ಇಷ್ಟ ಆಯಿತು. ಆ ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನು ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ ಅವರು ಕೆಳಗಡೆ ಅನ್ನ ಹುಟ್ಟಿಸ್ಕೊಂಡು ತಿನ್ನೋ ಅಂಥ ಕೆಲಸ ಕೊಡಲಿ, ಬದುಕಲಿ, ನೂರಾರು ಮನೆಗೆ ಅನ್ನ ಕೊಡಲಿ ಅಂತ ಹಾರೈಸ್ತೀನಿ ನನ್ನ ಕಡೆಯಿಂದ. ನನಗೆ ಈ ವ್ಯಕ್ತಿ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅನಿಸ್ತು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರಿ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡ್ದಂಗೆ ನನ್ನ ವೀಡಿಯೋನ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.